ಒಳ್ಳೆಯ ಔಷಧಿ ಗುಣ ಇದರೊಳಗೆ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗು, ಅನ್ಇವನ್ ಸ್ಕಿನ್ ಟೋನ್ ಏನೈತಿ, ಕಪ್ಪು ಕಲೆಗಳೇನೈತಿ ಎಲ್ಲಾನು ದೂರ ಮಾಡುವಂಥ ಶಕ್ತಿ ಈ ಒಂದು ಪೌಡ್ರಿ ಐತಿ. ಇಲ್ಲಿ 20 ದಿನಗಳ ಕಾಲ ಇದನ್ನು ಮಾಡಿ ನೋಡ್ರಿ, ನಿಮ್ಮ ಸ್ಕಿನ್ ಹೆಂಗಾಗತ್ತಾ ಅಂತ ಹೇಳಂದು ನೀವು ನೋಡ್ಬೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಂಗು ಅನ್ನೋದು ಒಂದು ಹಠಮಾರಿ ಕಲೆ. ಅದನ್ನು ನಾವು ತೆಗೆದು ಹಾಕೋಕ್ಕಾಗಂಗಿಲ್ಲ ಅಂತ ಹೇಳೋದು ಬಹಳಷ್ಟು ಜನ ತಮ್ಮ ಮನವರಿಕೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಯಾವುದೇ ರೀತಿ ಬಹಳಷ್ಟು ಸ್ಕಿನ್ ಕೇರ್ ಬಗ್ಗೆ ಕಾಳಜಿ ಇರೋರು ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲನೂ ತೊಗೊಂಡು ಬಂದು ನಮ್ಮ ಫೇಸಿಗೆ ನಾವು ಅಪ್ಲೈ ಮಾಡ್ಕೊತಿರ್ತೀವಿ. ಅದರಿಂದ ಇನ್ನೂ ಜಾಸ್ತಿ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗ್ತಾ ಬರ್ತೈತಿ. ಇನ್ನೂ ನಮ್ಗೆ ಸ್ಕಿನ್ನಲ್ಲಿ ಆ ಪಿಗ್ಮೆಂಟೇಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಿರ್ತೈತಿ. ಅದಕ್ಕೋಸ್ಕರ ಜಾಸ್ತಿ ಸ್ಕಿನ್ ಕೇರ್ ಬಗ್ಗೆ ಕಾಳಜಿ ಇರೋರು ಈ ಕೆಲಸ ಮಾಡ್ತಾರೆ. ಕಾಳಜಿ ಇಲ್ಲದೆ ಇರೋರು ಏನು ಮಾಡ್ತಾರೆ, ಬಿಡು ಇದು ಇರೋದೇ ಹಿಂಗೆ, ಇದಕ್ಕೇನು ಮಾಡಿದ್ರು ಇದು ಹೋಗಂಗಿಲ್ಲ ಅಂತ ಹೇಳೋದು ತಲೆಗೆ ತೊಗೊಂಡು ಅದನ್ನು ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ನಿಜವಾಗ್ಲೂ ಹೇಳಬೇಕು ಅಂತ ಅಂದ್ರೆ ನಾನಿಲ್ಲಿ ನಿಮ್ಗೆ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಅಲ್ಲ, 100% 1000% ನಾನು ಗ್ಯಾರಂಟಿ ಹೇಳ್ತೀನಿ ನಿಮ್ಗೆ. ಬಂಗು ಅನ್ನೋದು ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ನಿಜವಾಗ್ಲೂ ಹಠಮಾರಿ ಕಲೆ. ಅದು ಇಲ್ಲ ಅನ್ನಂಗಿಲ್ಲ. ಆದರೆ ನಮ್ಮ ಸ್ಕಿನ್ನಿಂದ ಅದನ್ನ ಆರಾಮಾಗಿ ಹೊಡೆದೊಡಿಸಿ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿಟ್ಕೋಬೋದು. ಯಾಕೆ ಇಷ್ಟು ಕಾನ್ಫಿಡೆಂಟ್ಲಿ ಹೇಳ್ತೀನಿ ಅಂತ ಅಂದ್ರೆ, ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ, ತೋರಿಸಿದ್ದೆ ಸಹಿತ ನನ್ನ ಸ್ಕಿನ್ ಯಾವ ರೀತಿ ಇತ್ತು, ನನ್ನ ಸ್ಕಿನ್ ಈಗ ಯಾವ ರೀತಿ ಐತೆ ಅಂತ ಹೇಳೋದು ನಿಮ್ಮ ಎದುರಿಗೆ ರಿಸಲ್ಟ್ ಐತಿ. ಇದನ್ನೆಲ್ಲ ನಾನು ಇಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗಬೇಕು ಅಂತ ಅಂದ್ರೆ ನಾನು ಈ ರೀತಿಯಾಗಿರುವಂಥ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ಕೊತ ಬಂದೆ. ಯಾವಾಗ ನಾವು ಹಾಸ್ಪಿಟ್ಲಿಗೆ ಹೋಗೋದಾಯ್ತು, ಆಮೇಲೆ ಕ್ರೀಮ್ಗಳನ್ನ ತಂದು ಹಚ್ಚೋದಾಯ್ತು, ಅದನ್ನೆಲ್ಲ ಬಿಟ್ಟು ನೈಸರ್ಗಿಕವಾಗಿರುವಂಥ ಗಿಡಮೂಲಿಕೆಗಳಿಂದ ಆಯುರ್ವೇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ವಿ ಅಂತ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿಟ್ಕೋಬೋದು, ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೋಬೋದು ಅಂತ ಹೇಳೋದು ನಾನು ಹೇಳ್ತೀನಿ. ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ, ಮೊದಲಿಗೆ ನಾನು ಈ ಬಂಗು ಹೋಗೋದಕ್ಕೋಸ್ಕರ ನಾವು ಫಸ್ಟ್ ಸ್ಟೆಪ್ ಏನು ತೊಗೋಬೇಕು ಅಂತ ಅಂದ್ರೆ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನಾವು ಪ್ರತಿದಿನ ನಾವು ಮಸಾಜ್ ಮಾಡ್ತಾ ಬರಬೇಕು ಅಂತ ಹೇಳಿದ್ದೆ. ಅದೇ ರೀತಿ ನಾನು ವಿಡಿಯೋನ ಹಾಕಿದ್ದೀನಿ. ಅದನ್ನು ಯಾರು ನೋಡಿಲ್ಲ, ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆ ಒಂದು ವಿಡಿಯೋನ ನೋಡ್ರಿ. ಈಗ ನೆಕ್ಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದ್ರೆ ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕೋದು. ಬಹಳನ ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿ ಆಗಿರ್ತದೆ, ಬಹಳನ ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿ ಆಗಿರ್ತೈತೆ. ಆದರೆ ನಾನು ಹೇಳೋವಂಥ ಹೋಮ್ ರೆಮಿಡಿಗಳಲ್ಲಿ ನಾನು ಏನು ಬಳಸಿರ್ತೀನೋ ಅದನ್ನು ಒಳ್ಳೆ ಕ್ವಾಲಿಟಿ ಇರುವಂಥದ್ದನ್ನು ನೀವು ಬಳಸಿದ್ರಿ ಅಂತ ಅಂದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಮಾತ್ರ ಪಕ್ಕಾ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಹೇಳ್ತೀನಿ. ಚೆನ್ನಾಗಿರುವಂಥದ್ದನ್ನು ತೊಗೊಂಡು ಬರ್ರಿ, ಯೂಸ್ ಮಾಡಿರಿ. ಎರಡೇ ಇಂಗ್ರೀಡಿಯೆಂಟ್ಸಿಂದ ಇವತ್ತು ನಾವು ಫೇಸ್ ಪ್ಯಾಕನ್ನು ಹಾಕೊಳ್ಳೋಣ. ಈ ಫೇಸ್ ಪ್ಯಾಕ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಬಂಗು, ಕಪ್ಪು ಕಲೆ, ಅನ್ಇವನ್ ಸ್ಕಿನ್ ಟೋನ್ ಏನೈತಿ ಎಲ್ಲನೂ ನಾವು ಹೊಡೆದೊಡಿಸಿ ನಮ್ಮ ಸ್ಕಿನ್ನನ್ನು ನಾವು ನ್ಯಾಚುರಲ್ ಆಗಿ ಅದು ಸ್ಕಿನ್ನಲ್ಲಿರುವಂಥ ಕಲೆನ ಲೈಟ್ ಮಾಡ್ಕೋಬೋದು, ಸ್ಕಿನ್ನನ್ನು ಬ್ರೈಟ್ ಮಾಡ್ಕೋಬೋದು. ಮತ್ತು ನಮಗೊಂದು ಕಾನ್ಫಿಡೆಂಟ್ ಬರ್ತೈತಿ. ನಮ್ಮ ಸ್ಕಿನ್ನಲ್ಲಿ ಏನೂ ನಾವು ಕಲೆಗಳ ಇಲ್ಲದೇ ನಾವು ಚೆನ್ನಾಗಿ ಕಾಣಕೊಂತೀವಿ ಅಂದರೆ ನಮಗೊಂದು ಕಾನ್ಫಿಡೆಂಟ್ ಬರ್ತೈತಿ. ಆ ಕಾನ್ಫಿಡೆಂಟನ್ನು ತೊಗೋಬೇಕು ಅಂತ ಅಂದರೆ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿಟ್ಕೋಬೇಕು, ಹೆಲ್ತನ್ನು ನಾವು ಚೆನ್ನಾಗಿಟ್ಕೋಬೇಕು. ಅದಕ್ಕೋಸ್ಕರ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮಗೋಸ್ಕರ ಸ್ಕಿನ್ ಕೇರು, ಹೆಲ್ತ್ ಕೇರು ಮತ್ತು ಹೇರ್ ಕೇರನ್ನು ನಿಮಗೋಸ್ಕರ ತರ್ತಾ ಹೋಗ್ತೀನಿ. ವಿಡಿಯೋನ ನೋಡ್ತಾ ಇರಿ, ಜೊತೆಗೆ ನಾನು ಹೇಳುವಂಥ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ತಾ ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿಟ್ಕೋಬೋದು. ಅದರ ಈ ಒಂದು ಬಂಗು ಅನ್ನೋದಕ್ಕೆ ಏನೈತಿ, ಪ್ರತಿದಿನ ಇದಕ್ಕೆ ನಾವು ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ನಾವು ಯಾವ ರೀತಿ ಹೊಡೆದು ಹಾಕ್ತೀವೋ ಅವಕ್ಕೆಲ್ಲ ಕೆಲಸಗಳಿಗೂ ಒಂದೊಂದು ಟೈಮ್ ಏನು ಕೊಟ್ಟಿರ್ತೀವೋ ಅದೇ ರೀತಿ ನಮಗೊಂದು ಸೆಲ್ಫ್ ಲೈಫ್ ಅಂದ್ರೆ ನಮಗೋಸ್ಕರ ಒಂದು ಅರ್ಧ ಗಂಟೆ ನಾವು ಟೈಮ್ ಕೊಟ್ವಿ ಅಂತ ಅಂದ್ರೆ ನಮ್ಮ ಸ್ಕಿನ್ನು, ನಮ್ಮ ಹೇರು ಮತ್ತು ನಮ್ಮ ಹೆಲ್ತ್ ಇಟ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಂದ್ರೆ ನಾನು ಇಲ್ಲಿ ಹೇಳ್ಬೋದು. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಸ್ಕಿನ್ನು, ನಿಮ್ಮ ಹೇರ್ಸು, ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾಳಜಿ ವಹಿಸ್ರಿ ಅಂತ ಹೇಳ್ತಾ ಬರ್ರಿ. ಈ ಪ್ಯಾಕನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುವಂಥದ್ದು ಐತಿ. ಜೊತೆಗೆ ಬಹಳನೇ ಇಂಗ್ರೀಡಿಯೆಂಟ್ಸು ಇಲ್ಲಿ ಬೇಡ. ನಿಮಗೆ ನಮ್ಮ ಸಮೃದ್ಧಿ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರೋ, ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೆ ಸ್ಕಿನ್ ಕೇರು, ಹೆಲ್ತ್ ಕೇರು, ಹೇರ್ ಕೇರು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಆದಷ್ಟು ಬೇಗನೆ ಬರುತ್ತೆ. ಅವಾಗಲೇ ನೀವು ಆ ಒಂದು ರೆಮಿಡಿಗಳನ್ನ ಮಾಡ್ಕೊತ ಹೋಗ್ಬೋದು. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತೆ ಹೇಳ್ತೀನಿ, ಬರ್ರಿ ಈಗ ಈ ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕೋದು ಅಂತ ಹೇಳೋದು ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ನಾನು ಮುಲೇಟಿ ಪೌಡ್ರ್ ತೊಗೊಳ್ತೀನಿ. ಹಿಂದಿಯಲ್ಲಿ ಮುಲೇಟಿ ಪೌಡ್ರ್ ಅಂತಾರೆ, ಕನ್ನಡದಲ್ಲಿ ಎಷ್ಟಿ ಮಧು ಅಂತಾರೆ, ಇಂಗ್ಲೀಷಲ್ಲಿ ಲಿಕೋರೈಸ್ ಪೌಡ್ರ್ ಅಂತ ಹೇಳ್ತಾರೆ. ಈ ಒಂದು ಲಿಕೋರೈಸ್ ಪೌಡ್ರ್ ನಮ್ಗೆ ಪರಿಸರ ಕೊಟ್ಟಿರುವಂಥ ಒಂದು ನೈಸರ್ಗಿಕವಾದಂಥ ಒಂದು ಅತ್ಯದ್ಭುತ ಔಷಧಿ ಗುಣವುಳ್ಳಂಥ ಒಂದು ನೈಸರ್ಗಿಕವಾಗಿರುವಂಥ ಸಿಗುವಂಥ ಒಂದು ಗಿಡಮೂಲಿಕೆ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಫ್ರೆಂಡ್ಸ್. ಅಷ್ಟೊಂದು ಒಳ್ಳೆಯ ಔಷಧಿ ಗುಣ ಇದರೊಳಗೆ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗು, ಅನ್ಇವನ್ ಸ್ಕಿನ್ ಟೋನ್ ಏನೈತಿ, ಕಪ್ಪು ಕಲೆಗಳೇನೈತಿ ಎಲ್ಲನೂ ದೂರ ಮಾಡುವಂಥ ಶಕ್ತಿ ಈ ಒಂದು ಪೌಡ್ರಿ ಐತಿ. ಇಲ್ಲಿ ನೀವು ನಾನಿಲ್ಲಿ ಮೊಸರು ಹಾಕೊಂಡಿದ್ದೀನಿ, 1 ಸ್ಪೂನಷ್ಟು ಮುಲೇಟಿ ಪೌಡ್ರು, ಒಂದು ಸ್ವಲ್ಪ ಮೊಸರು, ಇದಕ್ಕೆ ಎಷ್ಟು ಬೇಕು ಪ್ಯಾಕ್ ಹಾಕೋದಕ್ಕೆ ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ನಿಮಗೆ ಇಲ್ಲಿ ಆಪ್ಷನ್ ಕೊಡಬೇಕು ಅಂತಂದ್ರೆ ಹಸಿ ಹಾಲಾಗಿ ಬಂದ್ರೆ ಹಸಿ ಹಾಲು ಹಾಕೋರಿ. ಮೊಸರು ನಿಮಗೆ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂದ್ರೆ ಮೊಸರು ಹಾಕೋಬೋದು, ಇಲ್ಲ ಅಂತ ಅಂದ್ರೆ ರೋಸ್ ವಾಟರ್ನ ನೀವು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ಒಳಗೆ ಬೇಕಾದರೆ ಯಾವ ಸ್ಕಿನ್ ಅವ್ರು ಯಾವ ರೀತಿ ನಾವು ಹಾಕಿ ಮಿಕ್ಸ್ ಮಾಡ್ಬೋದು ಅಂತ ಹೇಳೋದು ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನಾನು.
ಇಲ್ಲಿ ಮೊದಲಿಗೆ ನಾವು ಹಾಲು ಅದು ಮೊಸರು ಮತ್ತು ಮೊಲೆಟಿ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟಿಗೆ ನಾನು ಸಾವಕಾಶವಾಗಿ ಇಲ್ಲಿ ಮಸಾಜ್ ಮಾಡ್ಕೊತೀನಿ. ಮಸಾಜ್ ಮಾಡ್ಕೊಂಡು ಆದಮೇಲೆ ಪ್ಯಾಕ್ ಹಾಕ್ತೀನಿ. ನಾನು ಇದನ್ನು ಒಂದೊಂದು ಸರ್ತಿ ಏನು ಮಾಡ್ತಿರ್ತೀವಿ, ಮೊದಲಿಗೆ ಪ್ಯಾಕ್ ಹಾಕ್ತೀವಿ, ನಂತರ ಅದನ್ನ ವಾಶ್ ಮಾಡೋವಾಗ ಸಾವಕಾಶವಾಗಿ ನಾವು ಅದನ್ನ ಮಸಾಜ್ ಮಾಡ್ತಾ ವಾಶ್ ಮಾಡ್ಕೊತೀವಿ. ಇಲ್ಲಿ ಫಸ್ಟಿಗೆ ನಾನು ಮಸಾಜ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಪ್ಯಾಕ್ ಹಾಕಿ ಒಂದು 15 ನಿಮಿಷ ಅಂದ್ರೆ ಸೆಮಿ ಡ್ರೈ ಆಗೋವರೆಗೂ ನಾವು ಇದನ್ನು ಬಿಡ್ತೀನಿ. ಬಿಟ್ಟು ಆದಮೇಲೆ ಫೇಸ್ ವಾಶ್ ಮಾಡ್ಕೊತೀನಿ. ಇಲ್ಲಿ ಮೊದಲಿಗೆ ಇನ್ನೊಂದು ಸರ್ತಿ ಏನು ಮಾಡ್ತೀನಿ, ನಾನು ಲಾಸ್ಟ್ ವಿಡಿಯೋ ಒಳಗೆ ನಾನು ಹೇಳಿದ್ದೀನಿ, ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನಾವು ಫಸ್ಟಿಗೆ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಕ್ಲೆನ್ಸ್ ಮಾಡ್ಕೊಂಡು ಆದಮೇಲೆ ಈ ಪ್ಯಾಕ್ಗಳನ್ನ ನೀವು ಯಾವುದೇ ಒಂದು ಪ್ಯಾಕ್ ಹಾಕ್ತೀನಿ ಅಂತ ಅಂದ್ರೂ ಈ ಒಂದು ಹಾಲು ಮತ್ತು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನೀವು ಮಸಾಜ್ ಮಾಡ್ಕೊಂಡು ಆದ ನಂತರ ನೀವು ಈ ಪ್ಯಾಕನ್ನು ಹಾಕಬೇಕಾಗತ್ತೆ. ಇಲ್ಲಿ ನಾವು ಫೇಸಿಗೆ ಅಷ್ಟೇ ಅಲ್ಲ, ಕತ್ತು ಭಾಗನೂ ನಾವು ಮರೆಯೋ ಹಾಗಿಲ್ಲ. ಇಲ್ಲಿ ಕತ್ತು ಭಾಗಕ್ಕೂ ನಾನು ಚೆನ್ನಾಗಿ ಇಲ್ಲಿ ಮಸಾಜ್ ಮಾಡಿಕೊಂಡು ನಾವು ಜಾಸ್ತಿ ನಮಗೆಲ್ಲಾದರೂ ಬಂಗ್ ಜಾಸ್ತಿ ಐತಿ ಅಂದಲ್ಲಿ ನಾವು ಒಂದು ಸ್ವಲ್ಪ ಪ್ಯಾಕನ್ನು ಹಾಕಬೇಕಾಗತ್ತೆ. ನೋಡ್ರಿ ನಿಮಗೆ ಸೆಮಿ ಡ್ರೈ ಆಗೈತಿ. ಡ್ರೈ ಆಗಿದ್ದ ನಾನು ಏನಾದರೂ ನಿಮ್ಗೆ ಒಣಗಿತ್ತು, ಭಾಳನ ಒಣಗಿತ್ತು ಅಂತ ಅಂದರೆ ಸ್ವಲ್ಪ ನೀರು ಹಾಕೊಂಡು ಅಲ್ಲಿ ಹಸಿ ಮಾಡ್ಕೊಂಡು ನಂತರ ನೀವು ಫೇಸ್ ವಾಶನ್ನು ಮಾಡ್ಕೊರಿ. ನಿಮಗೆ ನಂಬಕ್ಕೆ ಆಗಂಗಿಲ್ಲ, ಅಷ್ಟೊಂದು ಚೆನ್ನಾಗಿರುವಂಥ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಕಲೆ ರಹಿತವಾಗುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಅದಕ್ಕೋಸ್ಕರ ನಿಮ್ಮ ಸ್ಕಿನ್ನನ್ನು ನೀವೇ ನಂಬಕ್ಕಾಗಂಗಿಲ್ಲ. ಬರೀ ಒಂದು 20 ದಿನ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಕೊತ ಬರ್ರಿ. ಮೊದಲೇ ದಿನ ಚೆನ್ನಾಗಿ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡು ಈ ಮುಲೇಟಿಯ ಪ್ಯಾಕ್ ಹಾಕೋರಿ. ನೆಕ್ಸ್ಟ್ ಡೇಯಿಂದ ನೀವು ಜಾಸ್ತಿ ಮಸಾಜ್ ಮಾಡೋಕೆ ಹೋಗ್ಬಿಡ್ರಿ. ಯಾಕಂದರೆ ಪ್ರತಿದಿನ ನಾವು ಮಸಾಜ್ ಮಾಡಿದ್ರೆ ಸ್ಕಿನ್ನು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಪ್ರತಿದಿನ ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟೇ ದಿನ ನೀವೇನು ಮಸಾಜ್ ಹಾಕ್ತಿರಲ್ಲ ಪ್ಯಾಕು, ಆವಾಗ ಮಾತ್ರ ಚೆನ್ನಾಗಿ ಒಂದು ಸ್ವಲ್ಪ ಸಾವಕಾಶವಾಗಿ ಮಸಾಜ್ ಮಾಡ್ಕೊರಿ. ಅಂದರೆ ನಿಮ್ಗೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಏನಿರ್ತೈತಿ ಎಲ್ಲನೂ ಕ್ಲಿಯರ್ ಆಗಿಬಿಡ್ತೈತಿ. ಮಾರನೇ ದಿನದಿಂದ ನೀವು ಅದನ್ನು ಹಾಗೆ ಪ್ಯಾಕ್ ಹಾಕಿರಿ, ಫೇಸ್ ವಾಶ್ ಮಾಡ್ತಾ ಇರ್ರಿ. ವಾರಕ್ಕೆ ಒಂದು ಸರ್ತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳೋದು, ಪ್ಯಾಕ್ ಹಾಕೊಳ್ಳೋದು, ಫೇಸ್ ವಾಶ್ ಮಾಡೋದು ಮಾಡಿರಿ. ಒಂದು 20 ದಿನಗಳ ಕಾಲ ಇದನ್ನು ಮಾಡಿ ನೋಡ್ರಿ, ನಿಮ್ಮ ಸ್ಕಿನ್ ಹೆಂಗಾಗುತ್ತೆ ಅಂತ ಹೇಳಂದು ನೀವು ನೋಡಿದ್ರಲ್ಲ ಫ್ರೆಂಡ್ಸ್. ಬರೀ ಎರಡೇ ಇಂಗ್ರೀಡಿಯೆಂಟ್ಸ್, ಮೊಸರು ಮೊಲೆಟಿ ಪೌಡ್ರ್. ಇವೆರಡರಲ್ಲಿ ಎಷ್ಟು ದೊಡ್ಡದೈತಿ. ಒಂದು ಮೊಲೆಟಿ ಪೌಡ್ರ್ ನೀವು ತಂದಿಟ್ಕೊಂಡ್ರಿ ಅಂತಂದ್ರೆ ಈ ಮೊಲೆಟಿ ಪೌಡ್ರನ್ನ ಹೇಳ್ದಂಗೆ ಒಂದು ಔಷಧಿಗಳ ಆಗರ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಈ ಮೊಲೆಟಿ ಪೌಡ್ರನ್ನ ನೀವು ಹೋಟೆಲು ತೊಗೋಬೋದು. ಇದನ್ನು ನೀವು ಒಂದು ಬಟ್ಲು ಮೊಸರಿಗೆ ಒಳ್ಳೆ ಪ್ಯೂರ್ ಆಗಿರುವಂಥ ಮೊಲೆಟಿ ಪೌಡ್ರ್ ಇರಬೇಕು, ಅಥವಾ ಎಸ್ಟಿಮದು ಅಥವಾ ಲಿಕೋರೈಸ್. ಈ ಪೌಡ್ರನ್ನ ಒಂದು ಬಟ್ಲು ಮೊಸರಿಗೆ 1 ಸ್ಪೂನಷ್ಟು ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೊಸರಿಗೆ ಸಕ್ಕರೆ ಹಾಕೊಂಡು ತಿನ್ನೋದ್ರ ಬದಲಾಗಿ ಇದು ಸಹಿತ ಸ್ವೀಟಾಗೇ ಇರುತ್ತೆ. ನಮಗೆ ಎಸ್ಟಿಮದು ಪೌಡ್ರ್ ಏನೈತಿ ಇದು ನಮಗೆ ಸ್ವೀಟಾಗೇ ಇರುತ್ತೆ. ಇದು ಒಂದು ರೀತಿ ಸ್ವೀಟ್ ಆಗಿರುತ್ತೆ ನಮಗೆ. ಇದನ್ನು ನಾವು ಮೊಸರಲ್ಲಿ ಹಾಕೊಂಡು ತಿನ್ನಾಕೊಂತೀವಿ ಅಂತ ಅಂದ್ರೆ ಸಕ್ಕರೆ ಹಾಕೊಂಡು ತಿನ್ನಾಕೊಂತೀವಿ ಅನ್ನೋಷ್ಟು ಚೆನ್ನಾಗಿ ನಮಗೆ ಟೇಸ್ಟ್ ಕೊಡ್ತೈತದು. ಅದಕ್ಕೋಸ್ಕರ ಮೊಸರಿಗೆ ಮೊಲೆಟಿ ಪೌಡ್ರ್ ಹಾಕೊಂಡು ತಿಂತಾ ಬರ್ರಿ. ಜಾಸ್ತಿ ಯಾರಿ ನಮಗೆ ಬಂಗ ಐತಪ್ಪ, ಇದನ್ನ ನಾವು ಹೆಂಗೆ ಕುಡಿದಿರ್ಸ್ಬೇಕು ಅಂತ ಯೋಚನೆ ಮಾಡೋಕೊಂತರು ಫೇಸ್ ಪ್ಯಾಕನ್ನು ಹಾಕಿರಿ. ಜೊತೆಗೆ ಇದನ್ನು ಒಂದು ಬಟ್ಲ ಮೊಸರಿಗೆ ಪ್ರತಿದಿನ 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾನು ಬರ್ರಿ. ನಿಮಗೆ ಒಳಗಿನಿಂದ ಸ್ಕಿನ್ನು ರಿಪೇರ್ ಆಗ್ತಾ ಬರ್ತೈತಿ. ಜೊತೆಗೆ ಮೇಲೆ ನೀವು ಪ್ಯಾಕ್ ಹಾಕೋದ್ರಿಂದ ಇನ್ನೂ ಸಹಿತ ಮೇಲೇನೂ ನಿಮ್ಮ ಸ್ಕಿನ್ನು ಚೆನ್ನಾಗಾಗ್ತಾ ಬರ್ತೈತೆ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ. ಹಂಗೆ ನೀವು ಹೊಟ್ಟೆಗೆ ತಿನ್ನೋದನ್ನು ಮಾಡಿರಿ. ಹೊಟ್ಟೆಗೆ ತಿನ್ನೋಕ್ಕಾಗಲ್ಲಪ್ಪ ಅಂತಂದ್ರೆ ಜಾಸ್ತಿ ನೀರು ಕುಡಿತಾ ಹೋಗ್ರಿ. ನಿಮ್ಮ ಸ್ಕಿನ್ನನ್ನು ನೀವು ಆರಾಮಾಗಿ ನೀವು ಚೆನ್ನಾಗಿ ಇಟ್ಕೋಬೋದು. ಯಾವುದೇ ರೀತಿ ಭಯ ಇಲ್ಲದೇ ಈ ಒಂದು ಫೇಸ್ ಪ್ಯಾಕ್ಗಳನ್ನ ನೀವು ಟ್ರೈ ಮಾಡ್ಬೋದು. ಫಸ್ಟ್ ಯಾವುದೇ ಒಂದು ಫೇಸ್ ಪ್ಯಾಕ್ ಆಯಿತು, ಯಾವುದೋ ಒಂದು ನಾವು ಕ್ರೀಮ್ಗಳನ್ನ ಯೂಸ್ ಮಾಡಬೇಕಂತ ಅಂದ್ರೆ ನಾವು ಪ್ಯಾಚ್ ಟೆಸ್ಟ್ ಹಾಕೋದನ್ನು ಮರಿಬಾರ್ದು. ಅದಕ್ಕೋಸ್ಕರ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊರಿ. ಪ್ಯಾಚ್ ಟೆಸ್ಟ್ ಅಂದರೆ ಏನಪ್ಪ ಅಂದ್ರೆ ಇಲ್ಲಿ ಕತ್ತು ಭಾಗಕ್ಕೆ ಅಥವಾ ಇನ್ನೂ ಸ್ವಲ್ಪ ಕೈಗೆ ನಾವು ಎಲ್ಲಾದರೂ ಒಂಚೂರು ನಾವು ಈ ಪ್ಯಾಕನ್ನು ಹಾಕಿ ನಂತರ ನಮಗೇನೋ ಅಲ್ಲಿ ಇರಿಟೇಷನ್ ಆಗಲಿಲ್ಲ ಅಂತ ಅಂದ್ರೆ ಅದನ್ನು ಪ್ಯಾಕನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಈ ಪ್ಯಾಕನ್ನು ನೀವು ಒಂದು 20 ದಿನ ಈ ಪ್ಯಾಕ್ ಹಾಕ್ತಾ ಬರ್ರಿ. ನೆಕ್ಸ್ಟ್ ಏನು ಪ್ಯಾಕ್ ಹಾಕೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಗೆ ಹೋಗ್ಬಿಡ್ರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.